Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಅಂತ. ಲೈಕ್ ನನ್ನ ಫೇಸ್ ವಾಶ್. ಸೊ ರೀಸೆಂಟಾಗಿ ನಾನೊಂದು ಲೈಕ್ ಮಾಮೂಲಿ ಅದೇ ಬ್ರ್ಯಾಂಡ್ ಇದೆ, ಬಟ್ ಬೇರೆ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಆ್ಯಂಡ್ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿದ್ದಾರೆ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ. ಸೊ ಆಲ್ರೆಡಿ ನಾನು ಒಂದು ಬಾಟಲ್ನ ಯೂಸ್ ಮಾಡಾಯಿತು. ಸೊ ಯೂಸ್ ಮಾಡಾದಮೇಲೆ ನನಗೆ ಹೇಗೆ ಅನ್ನಿಸ್ತಿದೆ, ನನಗೆ ಚೆನ್ನಾಗಿ ಅನ್ನಿಸ್ತಿದೆಯಾ ಅನ್ನೋದನ್ನ ಸೊ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೋ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಗೋರಿದಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗದೆ ಇರೋರೆ ಜಾಸ್ತಿ ಜನ ನನ್ನ ವಿಡಿಯೋನ ನೋಡ್ತಿರೋದು. ಸೊ ಇವರೆಲ್ಲನೂ ಸಬ್ಸ್ಕ್ರೈಬ್ ಆದರೆ, ನೀವೆಲ್ಲನೂ ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಓಕೆನಾ. ಸೊ ಹಾಗೆ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಅಫ್ಕೋರ್ಸ್ ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಲಿ. ಸೊ ಯಾವುದಪ್ಪ ಅಂತಂದರೆ ಸೊ ಹಿಮಾಲಯ ಫೇಸ್ ವಾಶು. ಸೊ ಇವಾಗ ಹೊಸದಾಗಿ ಬಿಟ್ಟಿದ್ದಾರಲ್ಲ, ಸೊ ಹಿಮಾಲಯ ಫೇಸ್ ವಾಶು, ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ನನಗೆ ಹೇಗೆ ಅನಿಸಿದೆ ಅಂತೆಲ್ಲನೂ ಒಂದಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇದಕ್ಕಿಂತ ಮುಂಚೆ ಯಾವುದಿತ್ತು, ಅದು ಹೇಗಿತ್ತು ಅಂತ ಮುಂಚೆ ಪ್ರಾಡಕ್ಟ್ದು ನೋಡೋಣ ಆ್ಯಂಡ್ ಅದಾದಮೇಲೆ ಹೊಸದಿಂದ ಪ್ರಾಡಕ್ಟ್ನ ನೋಡೋಣ, ಓಕೆನಾ. ಸೊ ಇದಕ್ಕಿಂತ ಮುಂಚೆ ಈ ಥರ ಬರ್ತಾಯಿತ್ತು ಹಿಮಾಲಯ ಫೇಸ್ ವಾಶು, ಸ್ಟ್ರಾಬೆರಿ, ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಆಯಿತು, ಲೈಕ್ ಆರೆಂಜು, ಬ್ಲೂಬೆರಿ ಆ್ಯಂಡ್ ಇನ್ನೂ ಬೇರೆ ಯಾವುದೋ ಫ್ಲೇವರ್ ಇತ್ತು. ಐ ಆಮ್ ನಾಟ್ ಶೋರ್, ಬಿಕಾಸ್ ನನಗೆ ಜ್ಞಾಪಕ ಇರೋದು ಅಂದರೆ ಬಿಕಾಸ್ ನಾನು ಯೂಸ್ ಮಾಡ್ತಿದ್ನಲ್ವ, ಸೊ ಅದಕ್ಕೆ ಇದು ತುಂಬಾ ಚೆನ್ನಾಗಿತ್ತು. ಒಂದು 2-3 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹಿಮಾಲಯ ಪ್ರಾಡಕ್ಟ್ಸ್ನ. ಸೊ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿತ್ತು, ಇವಾಗಿಲ್ಲ, ಇದು ತುಂಬ ಚೆನ್ನಾಗಿತ್ತು. ಸೊ ಇದಿಷ್ಟು ದೊಡ್ಡ ಬಾಟ್ಲೆ 160 ರುಪೀಸ್ಗೆ ಸಿಗ್ತಾಯಿತ್ತು. ತುಂಬ ರೀಸನಬಲ್ ಆಗಿ, ತುಂಬ ಅಫೋರ್ಡಬಲ್ ಆಗಿ, ತುಂಬಾ ಚೆನ್ನಾಗಿತ್ತು, ಆಯಿತಾ. ಆ್ಯಂಡ್ ಇದು ಆಯಿಲ್ ಕ್ಲಿಯರು. ಸೊ ನನಗೆ ಕಾಂಬಿನೇಷನ್ ಸ್ಕಿನ್ನು, ಸೊ ನಾನು ಇದನ್ನೇ ಯೂಸ್ ಮಾಡ್ತಿದ್ದು. ಸೊ ಚೆನ್ನಾಗಿ ಮೇಂಟೈನ್ ಆಗ್ತಿತ್ತು. ಬೆಳಗ್ಗೆ ಒಂದ್ಸತಿ ಫೇಸ್ ವಾಶ್ ಮಾಡ್ತಿದ್ದೆ ಆ್ಯಂಡ್ ಸಾಯಂಕಾಲ ಬಂದಮೇಲೆ ಫೇಸ್ ವಾಶ್ ಮಾಡ್ತಿದ್ದೆ ಅಷ್ಟೇ. ಸೊ ಮಧ್ಯೆ ನಾನು ಏನೂ ಫೇಸ್ ವಾಶ್ ಮಾಡ್ತಿರಲಿಲ್ಲ. ಅಷ್ಟು ನನಗೆ ಆಯಿಲನ್ನು ಅಷ್ಟು ಏನು ಮುಖದಲ್ಲಿ ಅಷ್ಟು ಆಯಿಲ್ ಅಂತ ಅನ್ನಿಸ್ತಿರಲಿಲ್ಲ. ನನಗೆ ತುಂಬ ಇಷ್ಟ ಆಗ್ತಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಸ್ಮೆಲ್ ಆಗಿರ್ಬೋದು, ಫ್ರೇಗ್ರೆನ್ಸ್ ಆಗಿರ್ಬೋದು, ಆ ಸ್ಟ್ರಾಬೆರಿದು ಲೈಕ್ ಅದು ನಿಜವಾದ ಸ್ಟ್ರಾಬೆರಿಲಿ ಮಾಡಿರೋದು ಅಂತ ಗೊತ್ತಾಗ್ತಿತ್ತು. ನಾವು ಲೈಕ್ ಆ ಸ್ಕ್ರಬ್ಬೆಲ್ಲ ನಮಗೆ ಸಿಗೋದು ತುಂಬ ಚೆನ್ನಾಗಿದೆ. ಸೊ ಇದರದೇ ಇನ್ನೊಂದು ವರ್ಷನ್ ಮಾಡಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಲೈಕ್ ಹೇಗೆ ಅಂತಂದರೆ ನನಗೂ ಇದು ಫೇಸ್ ವಾಶ್ ಆಗೋಗಿತ್ತು, ಆಯಿತಾ. ನಾನು ಹುಡುಕ್ತಾ ಇದ್ದೀನಿ ಮಾರ್ಕೆಟಲ್ಲಿ, ಯಾಕೆ ಈ ಥರದಿಲ್ಲ. ಸೊ ಮೇ ಬಿ ಏನೋ ಇನ್ನೂ ಕಳಿಸಿಲ್ವೇನೋ, ಇನ್ನೂ ಸ್ಟಾಕ್ ಇಲ್ವೇನೋ. ಸೊ ಅದಕ್ಕೆ ವೆಯ್ಟ್ ಮಾಡೋಣ ಅಂತ 1 ವೀಕ್ನ ಹಾಗೆ ಎಕ್ಸ್ಚೇಂಜ್ ಮಾಡಿದೆ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಇದನ್ನು ಕ್ಲೋಸ್ ಮಾಡಿ ಸೊ ಇದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ. ಸೊ ಅದಾದಮೇಲೆ ನನಗೆ ಡೈರೆಕ್ಟಾಗಿ ಇದರಿಂದ ಇದು ತುಂಬ ಚೆನ್ನಾಗಿತ್ತು, ಆಯಿತಾ. ನನಗೆ ಸಿಕ್ಕಾಬಿಟ್ಟೆ ಫೇವ್ರೇಟ್ ಇದು ಆ್ಯಕ್ಚುಲಿ. ಇದನ್ನು ಬಿಟ್ಟು ನಾನು ಬೇರೆ ಯಾವುದನ್ನು ನಾನು ಯೂಸ್ ಮಾಡ್ತಿರಲಿಲ್ಲ. ಸೊ ಇದು ತುಂಬಾ ಇಷ್ಟ ಆಗ್ತಿತ್ತು. ಆ್ಯಂಡ್ ಅದಾದಮೇಲೆ ನಾನು ಫಸ್ಟು ಚಿಕ್ಕ ಬಾಟಲ್ನ ತೊಗೊಂಡಿದ್ದೆ. ನಾನು ಯಾವುದೇ ಒಂದು ಹೊಸದಾಗಿ ಏನಾದರೂ ಒಂದು 30 ml ಬಾಟಲ್ ಇದು. ಸೊ ಯಾವುದೇ ಒಂದು ಹೊಸದಾಗಿ ಏನಾದರೂ ಟ್ರೈ ಮಾಡ್ತಿದ್ದೀನಿ ಪ್ರಾಡಕ್ಟ್ ಅಂತಂದರೆ ಫಸ್ಟು ನಾನು ಚಿಕ್ಕದಾಗಿ ತೊಗೊಳ್ತೀನಿ ಬಾಟಲ್ನ, ಪ್ರಾಡಕ್ಟ್ನ. ಅದಾದಮೇಲೆ ನನಗೆ ವರ್ಕೌಟ್ ಆಗ್ತಿದೆಯಾ, ನನ್ನ ಸ್ಕಿನ್ನಿಗೆ ಸೂಟ್ ಆಗ್ತಿದೆಯಾ ಅಂತ ಹೇಳಾದ್ಮೇಲೆ ನಾನು ಜಂಪ್ ಆಗೋದು. ಸೊ ನಾನು ಹಿಮಾಲಯ ಪ್ರಾಡಕ್ಟೇ ನಾನು ಯೂಸ್ ಮಾಡ್ತಿದ್ದು ಫೇಸ್ ವಾಶು, ಬಟ್ ಸ್ಟಿಲ್ ನಾನು ಇದು ಹೊಸದಾಗಿ ಅಪ್ಗ್ರೇಡ್ ಆದಾಗ ನಾನು ಫಸ್ಟು ಚಿಕ್ಕದನ್ನೇ ನಾನು ಪ್ರಿಫರ್ ಮಾಡಿದ್ದು. ಇದು ಯಾವುದು ಹೊಸದಾಗಿ ಅಂತಂದರೆ ಸ್ಟ್ರಾಬೆರಿ ಫೇಸ್ ವಾಶೇ, ಓಕೆನಾ. ಸೇಮ್ ಅದರಲ್ಲೇನಿದೆ, ಸೇಮ್ ಸ್ಟ್ರಾಬೆರಿ ಕಂಟೆಂಟೇ, ಬಟ್ ಇದರಲ್ಲಿ ಏನು ಅಂತಂದರೆ ಸ್ಪೆಷಲ್ಲಾಗಿ ವಿಟಮಿನ್ ಸಿನ ಆ್ಯಡ್ ಮಾಡಿದ್ದಾರೆ. ಸೊ ಬ್ರೈಟ್ನಿಂಗ್ ಆಗುತ್ತೆ, ವಿಟಮಿನ್ ಸಿನ ಆ್ಯಡ್ ಮಾಡಿದ್ದಾರೆ. ಸೊ ವಿಟಮಿನ್ ಸಿ ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿರೋದಂಥದ್ದೇ. ಅದು ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ವಿಟಮಿನ್ ಸಿ ತುಂಬಾ ಬೆನಿಫಿಟ್ ಆ್ಯಕ್ಚುಲಿ ನಮ್ಮ ಸ್ಕಿನ್ಗೆ. ಜಾಸ್ತಿ ಒಂದಷ್ಟು ದಿನ ರಿವ್ಯೂ ಮಾಡಿದೆ ಹೇಗಿರುತ್ತೆ, ಚೆನ್ನಾಗಿರುತ್ತಾ, ಆ್ಯಂಡ್ ಇದಕ್ಕಿಂತ ಮುಂಚೆ ಯಾರಾದರೂ ಬೈ ಮಾಡಿದ್ದಾರಾ, ಅದನ್ನು ಯೂಸ್ ಮಾಡಿದಾರಾ, ಹೇಗಿದೆ ಅಂತ. ಸೊ ನನಗೆ ಲೈಕ್
ನನಗೆ ಯೂಶ್ವಲಿ ನಾನು ಸೋಪ್ ಎಲ್ಲ ನನಗೆ ಯೂಸ್ ಮಾಡೋಷ್ಟು ನಾನು ಅಷ್ಟು ಕಂಫರ್ಟಬಲ್ ಇಲ್ಲ, ನಾನು ಪ್ರಿಫರ್ ಮಾಡೋದಿಲ್ಲ. ನಾನು ಮುಖಕ್ಕೆ ಸೋಪ್ ಹಾಕೋದೆಲ್ಲ ಬಿಟ್ಟು ಒಂದಷ್ಟು ವರ್ಷನೇ ಆಗೋಗಿದೆ. ಅದಾದಮೇಲೆ ನಾನು ಫೇಸ್ ವಾಶಿಗೆ ಶಿಫ್ಟ್ ಮಾಡಿದ್ದು. ಸೊ ಫೇಸ್ ವಾಶಿಗೆ ಶಿಫ್ಟ್ ಮಾಡಿದಾಗೆ ನಾನು ಹಿಮಾಲಯನ ಪ್ರಿಫರ್ ಮಾಡಿದ್ದು. ಆ್ಯಂಡ್ ಕಮಿಂಗ್ ಟು ದಿಸ್, ಹೊಸದಾಗಿ ಏನು ಲಾಂಚ್ ಮಾಡಿದ್ದಾರೆ, ಇದು ಹಿಮಾಲಯ ಬ್ರೈಟ್ನಿಂಗ್ ವಿಟಮಿನ್ ಸಿ, ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಅಪ್ಲೈ ಮಾಡಿದ ತಕ್ಷಣ ನನಗೆ ಎಷ್ಟು ಭಯ ಆಗಿತ್ತು ಅಂತಂದರೆ, ಇದು ಫಸ್ಟ್ ಟೈಮ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಬಿಕಾಸ್ ಅದು ವಿಟಮಿನ್ ಸಿ ಅಂದರೆ ಹಾಗೇನೇ ಅಲ್ವಾ, ಸೊ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ನನಗೆ ಎಷ್ಟು ಭಯ ಆಗಿತ್ತು ಅಂದರೆ, ನನ್ನ ಸ್ಕಿನ್ ಸೆನ್ಸಿಟಿವ್ ಇದೆ, ಸೊ ಏನಾದರೂ ಹೆಚ್ಚು ಕಡಿಮೆ ಆಗೋಗುತ್ತೇನೋ, ಸೊ ನನ್ನ ಸ್ಕಿನ್ ತುಂಬ ಡ್ಯಾಮೇಜ್ ಆಗೋಗುತ್ತೇನೋ ಅಂತ ತುಂಬಾ ಸ್ವಲ್ಪ ವರಿ ಆಗಿತ್ತು ನನಗೆ. ಅದಾದಮೇಲೆ ಸ್ವಲ್ಪ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತೆಲ್ಲನೂ ನೋಡಿ, ಆ ವೆಬ್ಸೈಟಲ್ಲೆಲ್ಲ ಹಿಮಾಲಯ ವೆಬ್ಸೈಟೆಲ್ಲ ಹೋಗಿ ನೋಡಿ ಇದ್ರ ಮೇಲೆ ರಿಸರ್ಚ್ ಮಾಡಾದಮೇಲೆ ಗೊತ್ತಾಯಿತು ಏನಿಲ್ಲ, ಸ್ಟ್ರಾಬೆರಿ, ವಿಟಮಿನ್ ಸಿ ಆ್ಯಂಡ್ ಇನ್ನೊಂದೇನೋ ಒಂದು ಪ್ರಿಸರ್ವೇಟಿವ್ ಏನೋ ಆ್ಯಡ್ ಮಾಡಿದ್ದು. ಲೈಕ್ ಯೂಶಲಿ ಅದು ಎಲ್ಲದರಲ್ಲೂ ಆ್ಯಡ್ ಮಾಡಿರ್ತಾರೆ. ಸೊ ನನಗೆ ಅದು ವರ್ಡ್ ಗೊತ್ತಾಗ್ತಿಲ್ಲ, ಬಟ್ ಇಟ್ಸ್ ನಾಟ್ ದಟ್ ಡ್ಯಾಮೇಜಿಂಗ್ ಟು ಯುವರ್ ಸ್ಕಿನ್. ಅದು ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಕಾಪಾಡಿಕೊಳ್ಳುವಂಥದ್ದೇ. ಅದೆಲ್ಲ ಪ್ರಾಡಕ್ಟಲ್ಲೂ ಹಾಕಿರ್ತಾರೆ, ನನಗೆ ಅದು ಹೆಸರು ಗೊತ್ತಾಗ್ತಿಲ್ಲ. ಓಕೆನಾ. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಎಷ್ಟಕ್ಕೆ ಅಂತಂದರೆ, ಇದು 30 ml 115 ಅಂದರೆ 115 ರುಪೀಸಿಗೆ ನಾನು ಇದನ್ನು ತೊಗೊಂಡಿದ್ದು. ಸೊ ಇದು ಸ್ಟ್ರಾಬೆರಿ ಫೇಸ್ ವಾಶ್, ಫ್ರೆಂಡ್ಲಿ ಇದೆ. ಎಸ್ ಆಫ್ಕೋರ್ಸ್ ಇದು ರೀಸೈಕಲೇಬಲ್. ಸೊ ನಾವೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ವಾಪಸ್ ಹಿಮಾಲಯ ಸ್ಟೋರಿಗೆ ತೊಗೊಂಡೋಗಿ ಕೊಟ್ಟರೆ, ಸೊ ಅದನ್ನೆಲ್ಲನೂ ಇದನ್ನು ರಿಯೂಸ್ ಮಾಡ್ತಾರೆ. ನಮಗೆ ಇದಕ್ಕೆಲ್ಲ ನಾವೇನು ಕೊಡ್ತೀವಿ ಖಾಲಿ ಡಬ್ಬ, ಅದಕ್ಕೆ ಮೈನಸ್ ಮಾಡಿ ನಮ್ಗೆ ಎಷ್ಟು ಮಿಕ್ಕಿದಿರುತ್ತೆ ಬಜೆಟ್ಗೆ ನಾವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸೊ ಆ ಥರ ಒಂದು ಆಪ್ಷನ್ ಇದೆ, ನನಗೆ ತುಂಬಾ ಇಷ್ಟ. ಸೊ ಯೂಸ್ ಮಾಡಿದ್ದನ್ನು ವಾಪಸ್ ತೊಗೊಂಡೋಗಿ ಕೊಡ್ಬೋದು, ತೊಗೊಳ್ತಾರೆ ಯಾವುದೇ ಸ್ಟೋರಲ್ಲೂ. ಸೊ ಅವಾಗ ಎಲ್ಲ ಕಡೆಯೂ ಸ್ಟೋರ್ಸ್ ಇದೆ. ಹಿಮಾಲಯ ಪ್ರಾಡಕ್ಟ್ ಈ ಥರ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಲ್ಲ ಅನ್ನೋಂಗಿಲ್ಲ. ಸೊ ನಾನು ಎಲ್ಲಾದರೂ ಟ್ರಾವೆಲಿಂಗ್ ಹೋದರೂ ಅಷ್ಟೇ, ಎಲ್ಲಾದರೂ ಹಿಮಾಲಯ ಸ್ಟೋರ್ ನೋಡ್ತೀನಿ. ಸೊ ಎಲ್ಲ ಕಡೆ ಅವೈಲೇಬಲ್ ಆಗಿದೆ. ಸೊ ಅದೊಂದು ನನಗೆ ಅದು ಕೂಲಿಂಗ್ ಎಫೆಕ್ಟ್ ಒಂದು ಕೊಡ್ತು, ಆಯಿತಾ. ಸೊ ಅದೊಂದು ನಂಗೆ ಸ್ವಲ್ಪ ಭಯ ಆಗಿತ್ತು. ಅದಾದಮೇಲೆ ನಾನು ರಿಸರ್ಚ್ ಮಾಡಿ ನೋಡಿದಾಗ ಚೆನ್ನಾಗಿದೆ. ನಾನು ಇವಾಗ ಆ ಥರದ್ದೇನೂ ಅನ್ನಿಸ್ತಿಲ್ಲ. ಸೊ ಖುಷಿಯಾಗಿದ್ದೀನಿ. ಸೊ ವಿಟಮಿನ್ ಸಿ ಆ್ಯಕ್ಚುಲಿ ತುಂಬ ಒಳ್ಳೆಯದು ಸ್ಕಿನ್ಗೆ. ಆ್ಯಂಡ್ ಈ ಬಾಟ್ಲು ಖಾಲಿಯಾಗಿ ಅದಾದಮೇಲೆ ನಾನು ದೊಡ್ಡ ಬಾಟ್ಲಿಗೆ ಶಿಫ್ಟ್ ಆಗಿದ್ದು. ಸೊ ಯಾವಾಗಲಾದರೂ ತಿಳ್ಕೊಳ್ಳಿ, ಇದೊಂದು ನನ್ನ ಅಡ್ವೈಸ್ ಆ್ಯಂಡ್ ಸಜೆಷನ್ ಅಂತಲೇ ತೊಗೊಳ್ಳಿ. ನೀವು ಯಾವುದೇ ಒಂದು ಹೊಸ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದರೆ ಫಸ್ಟು ಒಂದು ಚಿಕ್ಕ ಪ್ರಾಡಕ್ಟ್ನ ತೊಗೊಂಡು ನಿಮ್ಮ ಸ್ಕಿನ್ಗೆ ಸೂಟ್ ಆಗ್ತಿದೆಯಾ ಅಂತ ಹೇಳಿ ಟ್ರೈ ಮಾಡಿ. ಅದಾದಮೇಲೆ ಸೂಟ್ ಆದಮೇಲೆ ನೀವು ದೊಡ್ಡ ಪ್ರಾಡಕ್ಟ್ನ ತೊಗೊಳ್ಳಿ, ಅದಕ್ಕೆ ಶಿಫ್ಟ್ ಆಗಿ ಹೋಗೋಣ. ಸೊ ಸುಮ್ಮನೆ ಅನ್ನೆಸೆಸರಿಯಾಗಿ ನಿಮ್ಮ ಸ್ಕಿನ್ಗೂ ಡ್ಯಾಮೇಜ್ ಮಾಡ್ಕೋಬೇಡಿ. ಆ್ಯಂಡ್ ಸುಮ್ಮನೆ ಅನ್ನೆಸೆಸರಿಯಾಗಿ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ದುಡ್ಡು ಮೇಲಿಂದ ಉದ್ರಲ್ಲ, ನಾವು ಕಷ್ಟಪಡಬೇಕು, ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇದೆ. ಸೊ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಆ್ಯಂಡ್ ಸುಮ್ಮನೆ ಈ ಪ್ರಾಡಕ್ಟ್ ಅಂತೆ ಅದು ಇದು ಮಣ್ಣು ಮಸಿ ಆಳು ಮಸಿ ಎಲ್ಲನೂ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಒಂದಕ್ಕೆ ಯಾವುದೇ ವಿಷಯ ಆಗಿರಲಿ ಸರಿ, ಏನೇ ಒಂದಾಗಿರಲಿ ಸರಿ, ಒಂದಕ್ಕೆ ಯಾವಾಗಲೂ ಸ್ಟಿಕ್ ಆನ್ ಆಗಿ. ಒಂದಕ್ಕೆ ಅದನ್ನು ಸ್ಟಿಕ್ ಆನ್ ಆದರೆ ಅದು ನಿಮಗೆ ಎಫೆಕ್ಟ್ ಗೊತ್ತಾಗೋದು ಅಥವಾ ಅದು ಯೂಸ್ ಆಗೋದು ಗೊತ್ತಾಗೋದು. ನೀವು ಒಂದೊಂದು ತಿಂಗಳು ಅಥವಾ 6 ತಿಂಗಳು ಒಂದೊಂದು ವರ್ಷಕ್ಕೆ ಶಿಫ್ಟ್ ಆಗ್ತಿದ್ರೆ ಅದು ವರ್ಕ್ ಆಗಲ್ಲ. ನಿಮ್ಮ ಸ್ಕಿನ್ನೂ ಎಷ್ಟು ಅಂತ ತೊಗೊಳುತ್ತೆ, ಎಷ್ಟು ಚೇಂಜ್ ಅಂತ ತೊಗೊಳುತ್ತೆ ಅಲ್ವಾ. ಸೊ ಒಂದಕ್ಕೆ ಯಾವತ್ತಾದರೂ ಸ್ಟಿಕ್ ಆನ್ ಆಗಿ. ಸೊ ಇವಾಗ ನಾನು ಇದು ದೊಡ್ಡ ಬಾಟಲ್ನ ತೊಗೊಂಡಿದ್ದೀನಿ, ಹಿಮಾಲಯ ಪ್ರಾಡಕ್ಟ್. ಇದು ಸೇಮ್ ಹಿಮಾಲಯ ಪ್ರಾಡಕ್ಟು. ಇದು ಎಷ್ಟು ಗೊತ್ತಾ, ಇದು 20 ml 220 ರುಪೀಸು. ಬಟ್ ನಾನು ಬೇರೆ ವೆಬ್ಸೈಟಲ್ಲಿ ನೋಡಿದಾಗ, ಹಿಮಾಲಯ ಸ್ಟೋರಲ್ಲಿ ನೋಡಿದಾಗ ಅದು ಆ್ಯಪಲ್ಲಿ ನೋಡಿದಾಗ, ನೈಕಲ್ಲಿ ನೋಡಿದಾಗೆಲ್ಲನೂ ಸ್ವಲ್ಪ ಕಡಿಮೆ ಇತ್ತು. ಅದ್ರ ಬಗ್ಗೆನೂ ಸ್ವಲ್ಪ ನಾನು ರಿಸರ್ಚ್ ಮಾಡಬೇಕು. ಸೊ ನಾನು ಡೈರೆಕ್ಟಾಗಿ ನಾನು ಶಾಪಲ್ಲಿ ನಾನು ಹಿಮಾಲಯ ಸ್ಟೋರ್ಗೆ ಹೋಗೋದಕ್ಕೆ ಆಗಿಲ್ಲ. ಸೊ ನಮ್ಮನೆ ಹತ್ರನೇ ಒಂದು ಸ್ಟೋರ್ ಇತ್ತು, ಅಲ್ಲಾಗಿ ಸೂಪರ್ ಮಾರ್ಕೆಟ್ ಇತ್ತು. ಸೊ ಅದರಲ್ಲಿತ್ತು. ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಬಂದೆ ಸೇಮ್. ಸೊ ಚಿಕ್ಕ ಬಾಟ್ಲು ಖಾಲಿ ಆಯಿತು ಅಂಥೇಳಿ ಸೊ ದೊಡ್ಡ ಬಾಟ್ಲಿಗೆ ಶಿಫ್ಟ್ ಆಗಿದ್ದೀನಿ. ನಾನಂತೂ ಇನ್ನು ಬೇರೆ ಯಾವುದೇ ಪ್ರಾಡಕ್ಟು ನಾನು ಯೂಶಲಿ ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲಿ, ಹಳೇ ವೀಡಿಯೋಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಜಾಸ್ತಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಅದು ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅದು. ಆ್ಯಂಡ್ ನಾನು ಜಾಸ್ತಿ ಕಾಸ್ಮೆಟಿಕ್ಕು ನಾನು ಪ್ರಿಫರ್ ಮಾಡೋದಿಲ್ಲ. ನನಗೇನೋ ಅದು ಇಷ್ಟ ಆಗಲ್ಲ ಅಂತಲ್ಲ, ಇಟ್ ರಿಫ್ಲೆಕ್ಟ್ಸ್ ಆನ್ ಯೋರ್ ಸ್ಕಿನ್ ಲೇಟರ್ ಆನ್. ನಮ್ಮ ಬಜೆಟಲ್ಲಾಗಿರ್ಬೋದು, ನಮಗೆ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತಾಗಿರ್ಬೋದು. ಸೊ ಅಷ್ಟೇ ಮಾಡ್ಕೊಂಡು ಹೋದರೆ ಸಾಕು. ಸೊ ನನಗಂತೂ ರೆಕಮೆಂಡೆಡ್ಡು, ತೊಗೋಬೋದು. ಯಾರೆಲ್ಲ ಇದ್ರ ಬಗ್ಗೆ ತೊಗೋಬೇಕು ಅಂತ ಇನ್ನೂ ಡಬಲ್ ಮೈಂಡಲ್ಲಿ ಇದ್ದಿರೋ ತೊಗೋಬೋದು. ಇಟ್ಸ್ ಆಯಿಲ್ ಸ್ಕಿನ್ ಅವ್ರಿಗೆ, ಮುಖ್ಯವಾಗಿ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ, ಆಯಿಲ್ ಸ್ಕಿನ್ ಅವ್ರಿಗೆ ತುಂಬಾ ವರ್ಕೌಟ್ ಆಗುತ್ತೆ. ನನಗೆ ಯೂಸ್ ಆಗ್ತಿದೆ, ನಾನು 2-3 ಇಯರ್ಸಿಂದ ಯೂಸ್ ಮಾಡ್ತೀನಿ. ನನಗಂತೂ ತುಂಬಾ ಚೆನ್ನಾಗಿದೆ. ನಂದು ಕಾಂಬಿನೇಷನ್ ಸ್ಕಿನ್, ಓಕೆನಾ, ನನಗೆ ಯೂಸ್ ಆಗ್ತಿದೆ. ಆ್ಯಂಡ್ ನನ್ನ ಸ್ಕಿನ್ನಿಗೆ ಯೂಸ್ ಆಗಿದ್ದು ಎಲ್ಲರಿಗೂ ಯೂಸ್ ಆಗಬೇಕು ಅಂತಲೂ ಇಲ್ಲ, ಸರಿನಾ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಚಿಕ್ಕ ಬಾಟ್ಲು ತೊಗೊಂಡು ಯೂಸ್ ಮಾಡಿ, ಸೂಟ್ ಆಗ್ತಿದೆ ಅಂತಲೇ ದೊಡ್ಡ ಬಾಟ್ಲಿಗೆ ಶಿಫ್ಟ್ ಆಗಿ ಫೈನ್. ಸೊ ವರ್ತ್ ಅಂತಲೂ ಅನಿಸುತ್ತೆ. ಏನು ಜಾಸ್ತಿ ನಾವು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತಲೂ ಏನಿಲ್ಲ. ಸೊ ಸ್ಕಿನ್ಗೆ ನೋಡಿಕೊಂಡು, ನಮ್ಮ ಮುಖ್ಯವಾಗಿ ಫೇಸ್ ಸ್ಕಿನ್ಗೆ ನೋಡಿಕೊಂಡು ಸೂಟೇಬಲ್ ಆಗಿರೋದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಅಂತೇಳಿ ಹೈಫೈಗಿರೋದಕ್ಕೆಲ್ಲ ಹೋಗಬೇಡಿ. ಸೊ ನಮಗೆ ಎಷ್ಟಾಗುತ್ತೋ, ನಮಗೆ ಎಷ್ಟು ಕಾಲು ಚಾಚೋಕ್ಕಾಗುತ್ತೋ ಅಷ್ಟು ಮಾತ್ರ ನಾವು
ಪ್ರಿಫರ್ ಮಾಡಬೇಕು. ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಹೋಗಿ ಆಮೇಲೆ ಒಂದು ಪಾಯಿಂಟಲ್ಲಿ ನಮ್ಗೆ ಅದು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂದರೆ, ಅದಿಲ್ಲ ಅಂತಂದರೆ ಇನ್ನು ಬೇರೆ ನಾವು ಪ್ರಾಡಕ್ಟಿಗೆ ಇನ್ನೂ ಡೌನಿಗೆ ಇಳಿದ್ರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಗುತ್ತೆ. ಸೊ ನಮ್ಗೆ ಎಷ್ಟಲ್ಲಿದೆಯೋ ಅಷ್ಟೇ ನಾವು ಖುಷಿ ಪಡಬೇಕು. ಸೊ ರೆಕಮೆಂಡೆಡು ದೊಡ್ಡ ಬಾಟ್ಲು ಬಂದು 220 ರೂಪೀಸ್. ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಏನು ಆಯಿತು, ಒಂದು 1 ಮಂತ್ 1.5 ಮಂತ್ಸ್ ಆಯಿತು ನಾನು ಯೂಸ್ ಮಾಡಿ. ನನಗೆ ಸ್ಕಿನ್ನಿಗೆ ಇಚ್ಚಿಂಗ್ ಆಗಿರ್ಬೋದು, ನನಗೆಲ್ಲೋ ಮಾರ್ಕ್ಸ್ ಬರ್ತಿರೋದಾಗಿರ್ಬೋದು, ಅಥವಾ ರೆಡ್ಡಿಶ್ ಆಗೋದಾಗಿರ್ಬೋದು, ಅಥವಾ ಓಪನ್ ಸ್ಪೋರ್ಟ್ಸ್ ಜಾಸ್ತಿ ಆಗೋದಾಗಿರ್ಬೋದು, ಈ ಥರದ್ದೆಲ್ಲ ನನಗೇನೂ ಆಗಿಲ್ಲ. ಸೊ ನಾನು ಆರಾಮಾಗಿ ಕಂಫರ್ಟಬಲಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ರೆಕಮೆಂಡೆಡ್. ಸೊ ತೊಗೊಳ್ಳಿ, ಆರಾಮಾಗಿ ಚೆನ್ನಾಗಿದೆ. ಓಕೆನಾ? ಸೊ ಅಷ್ಟೇ ನಾನು ಇವತ್ತಿನ ವಿಡಿಯೋಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತಿದ್ದು. ಪ್ರಾಬಬ್ಲಿ ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಬಲ್ ಮೈಂಡೆಡ್ ಇರೋರಿಗೆ ಅಥವಾ ಹೊಸದಾಗಿ ಯಾವ ಪ್ರಾಡಕ್ಟ್ಗೆ ನಾನು ಶಿಫ್ಟ್ ಆಗಲಿ ಅಂತ ಇರೋರಿಗೆ ತುಂಬಾ ಚೆನ್ನಾಗಿದೆ, ತೊಗೊಳ್ಳಿ. ಓಕೆನಾ? ಇದು ಯಾವುದೇ ಸ್ಪಾನ್ಸರ್ ಅಂತ ವಿಡಿಯೋ ಅಲ್ಲ. ಸೊ ಇದನ್ನು ಪ್ಲೀಸ್ ಮೇಕ್ ಅ ನೋಟ್. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಕಷ್ಟಪಟ್ಟು ದುಡ್ದಿರೋ ಕಾಸಲ್ಲಿ ತೊಗೊಂಡಿರೋ ಅಂಥದ್ದು. ಓಕೆನಾ? ಸ್ಪಾನ್ಸರ್ ವಿಡಿಯೋ ಅಲ್ಲ. ಸೊ ನನಗೇನು ಅನಿಸಿದೆ ನಾನು ಅದನ್ನು ಅಂದರೆ ಕರೆಕ್ಟಾಗಿ ಟ್ರೂತಾಗಿ ಹೇಳಿದ್ದೀನಿ ಅಷ್ಟೇ. ನಾನು ಇದು ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಂಡೆಲ್ಲ ಏನಿಲ್ಲ. ನನಗೇನು ಫೀಲ್ ಆಗಿದೆ, ನನಗೇನು ಅನಿಸಿದೆ ಅಷ್ಟನ್ನು ಮಾತ್ರ ನಾನು ಹೇಳಿರೋದು. ಸೊ ತೊಗೋಬೋದು. ಸೊ ಅಷ್ಟೇ, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ನೀವು ಕೂಡ ಯೂಸ್ ಮಾಡಿ ಹೇಗೆ ಬಂದಿದೆ, ನಿಮ್ಗೆ ವರ್ಕೌಟ್ ಆಗಿದೆಯಾ, ವರ್ಕೌಟ್ ಆಗಿಲ್ವಾ ಅಂಥೇಳಿ. ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವಿಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.